ಇತ್ತೀಚೆಗೆ ಮಕ್ಕಳ ದಾಖಲಾತಿ ಇಲ್ಲದೇ ಅನೇಕ ಸರ್ಕಾರಿ ಶಾಲೆಗಳು ಬಂದ್ ಆಗಿರ್ತಕ್ಕಂಥದ್ದು ನಿಮಗೆಲ್ಲ ಗೊತ್ತೇ ಇದೆ. ಆದರೆ ಇಲ್ಲೊಂದು ಸರ್ಕಾರಿ ಶಾಲೆಯಲ್ಲಿ 40ಕ್ಕೂ ಅಧಿಕ ಮಕ್ಕಳು ವ್ಯಾಸಂಗ ಮಾಡ್ತಾ ಇದ್ದಾರೆ. ಆದರೆ ಅದೊಂದು ಸಮಸ್ಯೆ ಮಕ್ಕಳ ಪರದಾಟಕ್ಕೆ ಕಾರಣ ಆಗಿದೆ. ಏನು ಸಮಸ್ಯೆ ಅಂತ ನೋಡೋಣ ಬನ್ನಿ. ಸರ್ಕಾರಿ ಶಾಲೆಯ ಶೌಚಾಲಯ ನಿರ್ಮಾಣಕ್ಕೆ ಅಡ್ಡಿ. ಶೌಚಾಲಯ ನಿರ್ಮಾಣಕ್ಕೆ ಖಾಸಗಿ ವ್ಯಕ್ತಿಯಿಂದ ಕಿರಿಕ್. ಇದು ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ನೆಕ್ಕುಂದಿ ದೊಮ್ಮಸಂದ್ರ ಗ್ರಾಮದ ಸರ್ಕಾರಿ ಶಾಲೆ. ಈ ಶಾಲೆಯಲ್ಲಿ 40ಕ್ಕೂ ಅಧಿಕ ಮಕ್ಕಳು ವ್ಯಾಸಂಗ ಮಾಡುತ್ತಿದ್ದಾರೆ. ಆದರೆ ಶೌಚಾಲಯವಿಲ್ಲದೆ ಮಕ್ಕಳು ಪರದಾಡುತ್ತಿದ್ದಾರೆ. ಕಾರಣ, ಸರ್ಕಾರಿ ಶಾಲೆಯಲ್ಲಿ ಶೌಚಾಲಯ ನಿರ್ಮಾಣಕ್ಕೆ ಅದೇ ಗ್ರಾಮದ ನಂಜುಂಡರೆಡ್ಡಿ ಎಂಬಾತ ಅಡ್ಡಿಪಡಿಸಿದ್ದಾನೆ. ಶಾಲೆಯ ಅರ್ಧ ಭಾಗ ಮತ್ತು ಶೌಚಾಲಯ ಜಾಗ ನನಗೆ ಸೇರಿದ್ದು, ಯಾವುದೇ ಕಾರಣಕ್ಕೂ ಶೌಚಾಲಯ ನಿರ್ಮಾಣಕ್ಕೆ ಅವಕಾಶ ನೀಡುವುದಿಲ್ಲ ಎಂದು ಕಾಮಗಾರಿಗೆ ಅಡ್ಡಿಪಡಿಸಿರೋ ಆರೋಪ ಕೇಳಿಬಂದಿದೆ. ಆದರೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಪ್ರಭಾವಕ್ಕೆ ಹೆದರಿ ಕಾಮಗಾರಿ ನಿಲ್ಲಿಸಿದ್ದಾರೆ. ಪಂಚಾಯತಿ ವತಿಯಿಂದ ನಡೀತಾ ಇರೋ ಕೆಲಸ ಇದು. ಅವ್ರು ಬಂದು ಈಗ ಅದನ್ನ ಹೊಡೆದಿದ್ದಾರೆ. ಇವಾಗ ಕಟ್ಟಕ್ಕೆ ಬಿಡ್ತಾ ಇಲ್ಲ, ಅಷ್ಟೇ, ಇನ್ನೇನಿಲ್ಲ. ನಂಜುಂಡರೆಡ್ಡಿ ಅವರು ಇಲ್ಲಿ 45 ಮಕ್ಕಳಿದ್ದಾರೆ. ಸುಣ್ಣ ಬಣ್ಣ ಮತ್ತೆ ಹೊರಗಡೆ ವರಾಂಡಕ್ಕೂ ಕೂಡ ಟೈಲ್ಸ್ ಹಾಕಕ್ಕೆ ಅವರೆಲ್ಲ ರೆಜುಲೇಷನ್ ಮಾಡಿ ಆಲ್ರೆಡಿ ದುಡ್ಡು ಕೂಡ ಪಂಚಾಯತಿ ಮೆಂಬರ್ ಹತ್ರ ಅವರು ಇದು ಮಾಡಿಕೊಂಡು ಪಂಚಾಯತಿ ಮೆಂಬರ್ಗಳ ಅನುದಾನದಲ್ಲಿ ಹಾಕಿ ಇದನ್ನ ಮಾಡ್ತಾ ಇರೋದು. ತಪ್ಪಲ್ಲ ಸರ್, ಅವರು ಅರ್ಥ ಮಾಡ್ಕೋಬೇಕು ಅಷ್ಟೇ, ನಾವೇನು ಹೇಳೋಕ್ಕಾಗಲ್ಲ ಅದಕ್ಕೆ. ಅದನ್ನ ಯಾಕೆ ಹೊಡೆದ್ರಿ ನೀವು, ಮುಚ್ಚಾಕ್ರಿ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರಿ ಸರ್ವೆ ಆದಮೇಲೆ ಕಟ್ಟಡ ಇದನ್ನು ಕಟ್ಟಿರೋದು. ಇವಾಗ ಬಂದು ಅವರು ಇದನ್ನ ಕಟ್ಟಬೇಡಿ ಅಂತ ಹೇಳಿ ದಾರಿ ಬೇಕು ಅಂತ ಹೇಳ್ತಾರೆ. ನೆಕ್ಕುಂದಿ ದೊಮ್ಮಸಂದ್ರ ಗ್ರಾಮದ ಸರ್ವೆ ನಂಬರ್ 3ರಲ್ಲಿ 6 ಗುಂಟೆ ಜಾಗ ಸರ್ಕಾರಿ ಶಾಲೆಗೆ ಜಿಲ್ಲಾಡಳಿತ ಮೀಸಲಿಟ್ಟಿದೆ. ಅದರಂತೆಯೇ 2011ರಲ್ಲಿ ಸರ್ವೆ ಮಾಡಿ ಶಾಲೆ ಮತ್ತು ಶೌಚಾಲಯ ನಿರ್ಮಾಣ ಮಾಡಲಾಗಿದೆ. ಶಿಥಿಲಗೊಂಡಿದ್ದ ಶೌಚಾಲಯದ ಜಾಗದಲ್ಲಿಯೇ ಗ್ರಾಮ ಪಂಚಾಯಿತಿ ವತಿಯಿಂದ ಶೌಚಾಲಯ ನಿರ್ಮಾಣಕ್ಕೆ ನಂಜುಂಡರೆಡ್ಡಿ ಅಡ್ಡಿ ಮಾಡಿದ್ದಾನಂತೆ. ಶೌಚಾಲಯ ಇಲ್ಲದೆ ವಿದ್ಯಾರ್ಥಿಗಳು ಬಯಲಿನಲ್ಲಿ ಶೌಚ ಮಾಡುವ ಸ್ಥಿತಿ ಎದುರಾಗಿದೆ. ಈಗ ಇದ್ರ ಬಗ್ಗೆ ನಾನು ಮಾಹಿತಿ ನನಗೆ ಇನ್ನು ಹೆಚ್ಚು ಮಾಹಿತಿ ಕೊಟ್ಟಿರಲಿಲ್ಲ. ನಮಗೆ ದೂರವಾಣಿ ಕರೆ ಮೂಲಕ ನನಗೆ ಕಂಪ್ಲೇಂಟ್ ಬಂತು. ಅದು ಬೇಸಿಸ್ ಮೇಲೆ ನಾನು CRPಯನ್ನು ಶಾಲೆಗೆ ಕಳಿಸ್ಕೊಂಡು ಅದನ್ನು ಪರಿಶೀಲನೆ ಮಾಡಿದ್ದೇನೆ. ನಮ್ಮ ಶಾಲೆಯ ಜಾಗದಲ್ಲಿ ಈಗ ಫಾರಮ್ 9, 10 ಇದೆ, ಖಾತೆ ಮಾಡಿಕೊಡಿ ಅಂತ ನಾವು ಪಂಚಾಯತಿಯವರಿಗೆ ರಿಕ್ವೆಸ್ಟ್ ಮಾಡಿಕೊಟ್ಟಿದ್ದೇವೆ. ಆದರೆ ನಮ್ಮ ಜಾಗದಲ್ಲಿ ಹಳೆಯ ಒಂದು ಶೌಚಾಲಯವನ್ನು ಪಂಚಾಯತಿ ವತಿಯಿಂದ ಕೆಡವಿ ಹೊಸ ಶೌಚಾಲಯನ ಕಟ್ತಾ ಇದ್ದಾರೆ. ಅದಕ್ಕೆ ಸ್ಥಳೀಯರು ಬಂದು ಅಬ್ಜೆಕ್ಷನ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ನಾನು ಈಗ ಮುಖ್ಯ ಶಿಕ್ಷಕರಿಗೆ ಮತ್ತು CRP ಅವರಿಗೆ ನಿರ್ದೇಶನ ನೀಡಿದ್ದೇನೆ. ಅದು ನಮ್ಮ ಜಾಗದಲ್ಲಿ ತೊಂದರೆ ಮಾಡ್ತಾ ಇದ್ದರೆ ಕೂಡಲೇ ಪೊಲೀಸ್ ಠಾಣೆಗೆ ದೂರನ್ನು ದಾಖಲಿಸಿ ನಮಗೆ ವರದಿ ಮಾಡಿ ಅಂತ ಹೇಳಿದ್ದೇನೆ. ಯಾವುದೇ ಕಾರಣಕ್ಕೂ ನಮ್ಮ ಜಾಗದಲ್ಲಿ ಯಾವುದೇ ಇದು ಆಗದೇ ಇರೋ ರೀತಿಯಲ್ಲಿ ನಾವು ಕ್ರಮ ಕೈಗೊಳ್ತೇವೆ. ಸರ್ಜಾಪುರ ಪೊಲೀಸರು ಶಾಲಾ ಮುಖ್ಯೋಪಾಧ್ಯಾಯರು ನೀಡಿದ ದೂರಿಗೆ ಸ್ಪಂದಿಸದೆ ಜಾಣ ಮೌನ ತೋರಿದ್ದಾರಂತೆ. ಅಧಿಕಾರಿಗಳು ಸೂಕ್ತ ಕ್ರಮ ವಹಿಸಿ ಶಾಲಾ ಮಕ್ಕಳಿಗೆ ಶೌಚಾಲಯ ನಿರ್ಮಿಸುತ್ತಾರಾ ಎಂಬುದನ್ನು ಕಾದು ನೋಡಬೇಕಿದೆ. ಅಂಬರೀಶ್ ಮಂಜು, ಪಬ್ಲಿಕ್ ಟಿವಿ, ಆನೇಕಲ್.